ದರ್ಶಿ ವ್ಲಾಗ್ಸ್ ವೀಕ್ಷಕ ಬಂಧುಗಳಿಗೆ ನಮನಗಳು. ಒಂದು ಸಂಬಂಧ ಉಳಿಸಲು ಎಷ್ಟು ಬೇಕಾದರೂ ಸೋಲಬಹುದು. ಆದರೆ ಇದನ್ನೇ ನಮ್ಮ ದೌರ್ಬಲ್ಯ ಎಂದು ಅವರು ತಿಳಿದುಕೊಂಡರೆ ಆ ಸಂಬಂಧ ಮುಂದುವರಿಸುವ ಅವಶ್ಯಕತೆ ಇರುವುದಿಲ್ಲ. ಸ್ವಾಭಿಮಾನ ಕೂಡ ತುಂಬ ಮುಖ್ಯ. ಯಾರೇ ಎಷ್ಟೇ ಅವಮಾನ ಮಾಡಿದ್ರು, ಕೀಳಾಗಿ ನೋಡಿದ್ರು ನಾವು ನಮ್ಮ ಸ್ವಾಭಿಮಾನ ಬಿಡಬಾರದು. ಏಕೆಂದರೆ ಬೇರೆ ವ್ಯಕ್ತಿಗಳ ಥರ ಸಮಯಕ್ಕೊಂದು ಬಣ್ಣ ಬದಲಾಯಿಸುವ ಊಸರವಳ್ಳಿಯ ಬದುಕು ನಮ್ಮದಾಗಬಾರದು. ಕಣ್ಣು ಕಾಣದಂತೆ ಹೋದವರ ಮುಂದೆ ಕತ್ತೆತ್ತಿ ನಡೆಯಬೇಕು. ಮುಖ ತಿರುಗಿಸಿ ಹೋದವರ ಮುಂದೆ ಮಂದಹಾಸದಿ ಮೆರೆಯಬೇಕು. ಸ್ವಾಭಿಮಾನ ಯಾರಪ್ಪನ ಸ್ವತ್ತು ಅಲ್ಲ. ಸ್ವಾಭಿಮಾನವನ್ನು ಕಳೆದುಕೊಂಡು ಸಾವಿರಾರು ಜನರ ಮಧ್ಯೆ ಇರುವುದಕ್ಕಿಂತ ಸ್ವಾಭಿಮಾನ ಉಳಿಸಿಕೊಂಡು ಒಬ್ಬರೇ ಇರುವುದು ಎಷ್ಟೋ ಮೇಲು. ಜೀವನದಲ್ಲಿ ಅಹಂಕಾರ ಅನ್ನೋದು ಇರಲೇಬೇಕು. ಬೇರೆಯವರನ್ನು ನೋಯಿಸುವುದಕ್ಕಲ್ಲ, ನಮ್ಮ ಸ್ವಾಭಿಮಾನವನ್ನು ಪರೀಕ್ಷೆ ಮಾಡುವವರಿಗೆ ಪಾಠ ಕಲಿಸಲು. ನಮ್ಮ ಸ್ವಾಭಿಮಾನ ಬಿಟ್ಟು ಬದುಕುವುದಕ್ಕಿಂತ ಸಾವೇ ಮೇಲು. ನಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಬರುವ ಸಂಬಂಧದಿಂದ ದೂರ ಉಳಿಯುವುದೇ ಒಳಿತು. ಎಂದಿಗೂ ಸ್ವಾಭಿಮಾನಿಯಾಗಿರು. ಕಪಟ ಪ್ರೀತಿಯ ತೋರುವವರ ಮುಂದೆ ಸ್ವಾಭಿಮಾನವ ಬಿಟ್ಟು ತಲೆಬಾಗದಿರು. ಸ್ವಾಭಿಮಾನ ಅನ್ನೋದು ಎಂದಿಗೂ ಅಹಂಕಾರ ಅಲ್ಲ. ಅದು ನಾವು ಬದುಕುವ ರೀತಿಗೆ ಸೀಮಿತ ಹೊರತು ಯಾರಿಗೂ ಬೇಸರ ಪಡಿಸುವ ಉದ್ದೇಶವಲ್ಲ. ನಮ್ಮ ಸ್ವಾಭಿಮಾನ ವ್ಯಕ್ತಿತ್ವಕ್ಕೆ ಧಕ್ಕೆ ಉಂಟಾಗುವ ಸಂಬಂಧದಿಂದ ದೂರ ಉಳಿಯುವುದೇ ಕ್ಷೇಮ. ಜೀವವನ್ನು ಬೇಕಾದರೂ ಬಿಡಿ, ಆದರೆ ಸ್ವಾಭಿಮಾನದ ವಿಷಯ ಬಂದಲ್ಲಿ ಅದನ್ನು ಮೀರಿ ನಡೆಯಬೇಡಿ. ಯಾವುದೇ ವ್ಯಕ್ತಿ ಇರಲಿ, ಬಿಟ್ಟು ಮುಂದೆ ನಡೆಯಿರಿ. ಮನುಷ್ಯನಿಗೆ ಸ್ವಾಭಿಮಾನವಿರಬೇಕೇ ವಿನಃ ಅಹಂಕಾರವಿರಬಾರದು. ಸ್ವಾಭಿಮಾನ ಬದುಕನ್ನು ಉನ್ನತಿಗೆ ಕೊಂಡೊಯ್ದರೆ ಅಹಂಕಾರ ಅವನತಿಗೆ ತಳ್ಳುತ್ತದೆ. ಯಾರು ಎಷ್ಟೇ ತಾಳ್ಮೆಯ ಸಾಕಾರ ಮೂರ್ತಿಯಾದರೂ ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಕೆರಳಿ ಕೆಂಡ ಆಗೇ ಆಗ್ತಾನೆ. ಮನುಷ್ಯ ಪ್ರೀತಿಗಾಗಿ ಸೋಲುತ್ತಾನೆ, ತಲೆಬಾಗುತ್ತಾನೆ ಹೊರತು ದರ್ಪದ ಮಾತಿಗಲ್ಲ. 100 ನಾಯಿಗಳು ಬೊಗಳಿದರೇನಂತೆ, ಸಿಂಹ ಗರ್ಜನೆಗೆ ಇರುವ ಬೆಲೆಯೇ ಬೇರೆ. 100 ಜನರು ನಿನ್ನ ನೋಡಿ ಆಡಿಕೊಂಡರೇನಂತೆ, ಸ್ವಾಭಿಮಾನದ ಬದುಕಿರುವ ಬೆಲೆಯೇ ಬೇರೆ. ಸ್ವಾಭಿಮಾನವನ್ನು ಕಳೆದುಕೊಂಡು ಸಾವಿರಾರು ಜನರ ಮಧ್ಯೆ ಇರುವುದಕ್ಕಿಂತ ಸ್ವಾಭಿಮಾನ ಉಳಿಸಿಕೊಂಡು ಒಬ್ಬರೇ ಇರುವುದು ಎಷ್ಟೋ ಮೇಲು. ನಮ್ಮತನವನ್ನು ಕೊಲ್ಲಲು ಪ್ರಯತ್ನಿಸುವವರನ್ನು ನಮ್ಮ ಸ್ವಾಭಿಮಾನದ ಅಗ್ನಿಯಿಂದಲೇ ಸುಡಬೇಕು. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.